ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 40/60 ಗ್ರೌಂಡ್ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ 4 ಬೆಡ್ರೂಮ್ ಮಾಡಿದ್ದಾರೆ. 2 ಕಾರ್ ಪಾರ್ಕಿಂಗ್. ನೋಡಿ, ಇದು ಕಾರ್ ಗ್ಯಾರೇಜ್ಗೆ ಒಳಗಡೆ ಹೋಗಿಗೆ ಡೋರ್. ಇದು ಟೂ ವೀಲರ್ಗಳು ಸುಮಾರೊಂದು 10-12 ನಿಲ್ಲಿಸ್ಬೋದು. 2 ಕಾರ್ ನಿಲ್ಲಿಸ್ಬೋದು. 4 BHK ಮಾಡಿದ್ದಾರೆ ವಿತ್ ಫರ್ನಿಶ್ಡ್ ಫುಲ್ಲು ರೋಸ್ವುಡ್ ಫರ್ನಿಚರ್ಸು. ಬೀಟೆ ಮರದಲ್ಲಿ ಮಾಡಿರೋದು ಫರ್ನಿಚರ್ ಸರ್. ಅದು ಜಾಸ್ತಿ ವಿತ್ ಡೈನಿಂಗ್ ಟೇಬಲ್, ಸೋಫಾ ಸೆಟ್ ಪ್ರತಿಯೊಂದು ಇದೆ, ವಿತ್ ಇನ್ಕ್ಲೂಡಿಂಗ್ ಆಲ್. ಇದರದ್ದು ಬೆಲೆ ಹೇಳ್ತಾರೆ 3.25 ಕೋಟಿ. ಮೈಸೂರು ಬಸ್ ಸ್ಟ್ಯಾಂಡಿಂದ 8ನೇ ಕಿಲೋಮೀಟ್ರ್ ಡಿಸ್ಟೆನ್ಸು. ಬನ್ನೂರು ರೋಡ್, ನೆಕ್ಸ್ಟು ವಾಸು ಇಂಜಿನಿಯರಿಂಗ್ ಕಾಲೇಜ್, ವಸಂತ ನಗರ, ಮೈಸೂರು. ನೋಡಿ, ಇದೆಲ್ಲ ಗಾರ್ಡನ್ ಮಾಡೋದಕ್ಕೆ ಉಳಿಸ್ಕೊಂಡಿದ್ದಾರೆ. ಇದು ಓನ್ ಕನ್ಸ್ಟ್ರಕ್ಷನ್ಗಂತ ಮಾಡಿರೋದು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾತಾಡೋಂಗಿಲ್ಲ, ಆ ರೀತಿ ಇದೆ. ನೋಡಿ, ಮನೆ ಹಿಂದ್ಗಡೆನೂ ಗಾರ್ಡನ್ಗೆ ಜಾಗ ಬಿಟ್ಟಿದ್ದಾರೆ, ಫಾಲ್ ಸೀಲಿಂಗ್ಗೆ ಜಾಗ ಬಿಟ್ಟಿದ್ದಾರೆ. ನೋಡಿ, ಇದು ಸಮ್ ಟ್ಯಾಂಕ್ ಭಾಳ ದೊಡ್ಡದಾಗಿದೆ, 1 ಲಾರಿ ನೀರು ಹಿಡಿತಿದೆ. ನೋಡಿ, ಫಾಲ್ಸ್ಗೆ ಇದು ಮಾಡಿದ್ದಾರೆ. ಮತ್ತು ಬೋರ್ವೆಲ್ಲು ಇದೆ, ಇದರಲ್ಲಿ ಎಕ್ಸ್ಟ್ರಾ ಬೋರ್ವೆಲ್ಲು ಇದೆ, ಲೇಔಟ್ ನೀರು ಇದೆ. ನೋಡಿ, ಇದೆಲ್ಲ ಫುಲ್ ಗಾರ್ಡನ್ ಮಾಡೋಕ್ಕೆ ಮಡಿಕೊಂಡಿದ್ದಾರೆ. ಬಟ್ ಮೇಂಟೈನ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ನೋಡಿ, ಇದೆಲ್ಲ ಹಳೆಯ ಸಾಮಾನುಗಳೆಲ್ಲ ಹಾಕ್ಕೊಂಡು ಇಟ್ಕೋಬೋದು, ಯಾರಿಗೇನೂ ಕಾಣಲ್ಲ, ಆ ರೀತಿ ಇರ್ತಿದೆ. ನೋಡಿ, ಸೇಫ್ಟಿ ಡೋರು ಮತ್ತು ಇದು ಮೇನ್ ಡೋರು ಫುಲ್ ಟೀಕೋಡ್ ಯೂಸ್ ಮಾಡಿದ್ದಾರೆ. ಫುಲ್ ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ಬೀಟೆ ಮರದಲ್ಲಿ ಮಾಡಿರೋದು ರೋಸ್ವುಡ್ ಫರ್ನಿಚರ್. ಇದು ಆ ಟೈಮಲ್ಲೇ ಮಾಡಿಸಿದವರು 12 ಲಕ್ಷ ಆಯಿತು ಅಂತ. ಇದು ಫರ್ನಿಚರ್ಗೆ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. TV ಕ್ಯಾಬಿನೆಟ್ ನೋಡಿ, ಮೇಲ್ಗಡೆ ಒಂದು ಉಯ್ಯಾಲೆ ಹಾಕಿದ್ದಾರೆ, ಅದನ್ನು ಬೀಟೆ ಮರದಲ್ಲಿ. ಅಲ್ಲಿಂದ ಕೂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣ್ತಿದೆ. ಇಲ್ಲಿಂದ ಡಬಲ್ ಹಿಟ್ RCC. ನೋಡಿ, ರೈನಿಂಗ್ಸ್ ಹಾಕಿದಾರಲ್ಲ, ಅದರಲ್ಲಿ ಚಿಕ್ಕ ಮಕ್ಕಳು ಹೋಗಿ ನಿಂತ್ಕೊಂಡ್ರು ಬೀಳೋದು ಏನು ಡೇಂಜರಸ್ ಇಲ್ಲ, ಆ ರೀತಿ ಹೈಟಲ್ಲಿ ಕೊಟ್ಟಿದ್ದಾರೆ. ಓನ್ ಕನ್ಸ್ಟ್ರಕ್ಷನ್ನ ಎಲ್ಲ ಥರದ್ದು ಯೋಚನೆ ಮಾಡ್ಕೊಂಡು ಮಾಡಿರೋದು. ನೋಡಿ, ಪೂಜಾ ರೂಮ್ ಇದು. ಟೋಟಲಿ ಇದೆಲ್ಲ ಫರ್ನಿಷ್ ಸಮೇತ ಕೊಡ್ತಾ ಇರೋದು. ನೋಡಿ, ಟೀಪಾಯ್, ಸ್ಲೀಪಿಂಗ್ ಚೇರ್ ಇದು. ಇದರದ್ದು ಬೆಲೆ ಹೇಳ್ತಾರೆ 3.25 ಕೋಟಿ. ನೋಡಿ, ಇದು ಎದುರುಗಡೆ ಕಾಣ್ತಲ್ಲ ಡೋರು, ಇದೆಲ್ಲ ವಾಷಿಂಗ್ ಏರಿಯಾ ಮತ್ತು ಕಾರ್ ಗ್ಯಾರೇಜ್ಗೆ ಹೋಗೋ ಜಾಗ. ಅದು ವಿಡಿಯೋ ಮಾಡಿಲ್ಲ ನಾನು, ಹಂಗೆ ಹೇಳ್ತಾ ಇದ್ದೀನಿ. ನೋಡಿ, ಡಬಲ್ ಹಿಟ್ RCC. ಆಮೇಲೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿರೋದು ಇದು. ನೋಡಿ, ರೋಸ್ವುಡ್ ಸೋಫಾ ಇದು, 6 ಚೇರ್ದು ಸೋಫಾ ಇದು. ಮೇಲ್ಗಡೆ 2 ಚೇರ್ ತೊಗೊಂಡು ಹೋಗಿದ್ದಾರೆ. ನೋಡಿ, ಆಮೆಕಾಲ್ ಇದು, ಆಮೆಕಾಲ್ ಅಂತಾರೆ ಇದಕ್ಕೆ. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ, ಇದು ಏನೇನು ಕಾಣ್ತಾ ಇದೆಯಲ್ಲ ಪ್ರತಿಯೊಂದೂ ಇದು ಟೆಂಪ್ರರಿ ಗ್ಯಾಸ್ ಸಿಲಿಂಡರ್ ತೊಗೊಂಡ್ಬಂದು ಹಾಕಿರೋದು. ಅದು ಎದುರುಗಡೆ ಡೋರ್ ಕಾಣ್ತಾ ಇದೆಯಲ್ಲ, ಅದು ಯೂಟಿಲಿಟಿ ಅಂತಂದರೆ ಜಾಸ್ತಿ ಸಾಮಾನು ಏನಾರ ಪಾತ್ರೆ ಎಲ್ಲ ಇದ್ದರೆ ಹೊರಗಡೆ ತೊಗೊಂಡೋಗಿ ವಾಶ್ ಮಾಡ್ಕೊಂಡು ಬರ್ಬೋದು. ಚಿಮ್ನಿ ಪ್ರತಿಯೊಂದೂ ಹಂಗೆ ಬಿಟ್ಬಿಡ್ತಾರೆ, ಏನೂ ತೊಗೊಂಡೋಗಿಕ್ಕಿಲ್ಲ. ನೋಡಿ, ವಾಟರ್ ಫಿಲ್ಟ್ರ್ ಪ್ರತಿಯೊಂದು ವಿತ್ತು ಫರ್ನಿಷ್ ಕೊಡ್ತಾ ಇರೋದು. ನನ್ನ ಹತ್ರ ಕೆಲವು ರೆಡಿ ಫಾರ್ಮ್ ಹೌಸ್ಗಳಿದೆ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಈವನ್ ಜಮೀನು ಕೂಡ ಇದೆ, ಫಾರ್ಮ್ ಹೌಸ್ ಸೂಟಬಲ್, ಬೇಕು ಅಂದರೆ ಕಾಲ್ ಮಾಡಿ. ಈಗ ಸುಮಾರು ಜನ ಕಟ್ಟಿ ಮಾರೋರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ
ಗ್ಯಾರಂಟಿ ಇರೋದು ಬೇಕು ಹಂಗಂತಾರಲ್ಲ ಅಂಥವ್ರಿಗೆ ನೋಡಿ ನಂಬರ್ 1 ಮನೆ ಇದು. ಯಾಕಂದರೆ ಇವರು ಡಾಕ್ಟ್ರು, ಇವ್ರಿಗೋಸ್ಕರ ಅಂತ ಕಟ್ಟಿರೋದು. ಬಟ್ ಇವರು ಮಗಳಿಗೆ ಇವರಿಗೆಲ್ಲ ಡ್ಯೂಟಿ ಬೇರೆ ಕಡೆ ಸಿಗ್ಬಿಡ್ತು. ಇವರೆಲ್ಲ ಅವರು ಡಾಕ್ಟರ್ಸನ್ನೇ. ಈಗ ತೈವಾನಲ್ಲ ಯಾವುದೋ ಒಂದು ಕಂಟ್ರಿಯಲ್ಲಿ ಹೇಳಿದ್ರು, ಅಲ್ಲೇ ಡ್ಯೂಟಿ ಮಾಡ್ತಾರೆ ಗಂಡ ಹೆಂಡತಿ. ಬಟ್ ಅವ್ರು ಅಲ್ಲಿ ಹೊರ್ಟೋಗಿದ್ದಾರೆ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಇದು. ಇಲ್ಲಿ ಇನ್ನೂ ವಾಸಕ್ಕೆ ಬಂದಿಲ್ಲ ಇಲ್ಲಿ. ನೋಡಿ ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ದು ಅಟ್ಯಾಚ್ ಬಾತ್ರೂಮ್ ಇದು. ಎಲ್ಲ ಮಾಸ್ಟರ್ ಬೆಡ್ರೂಮ್ಸ ಮಾಡಿರೋದು. ಈ ಬೆಡ್ರೂಮ್ಗೂ ಮಂಚ ಮಾಡಿದಾರಲ್ಲ, ಇದೂ ಫುಲ್ ಕಂಪ್ಲೀಟು ರೋಸ್ವುಡಲ್ಲೇ ಮಾಡಿಸಿರೋದು. 4 ಬೆಡ್ರೂಮ್ಗೂ 4 ಮಂಚ ಮಾಡಿದ್ದಾರೆ ನೋಡಿ. ಇದೆಲ್ಲ ಮೇಲ್ಗಡೆದೆಲ್ಲ ಪಟ್ಟಿಗಳಿದೆಯಲ್ಲ, ಅದನ್ನು ಕೂಡ ನಿಮಗೆ ಬೀಟೆ ಮರದಲ್ಲೇ ಮಾಡಿಸಿರೋದು. ನೋಡಿ ಈ ಬೆಡ್ರೂಮಿಂದ ಇಲ್ಲಿ ಕೆಳಗಡೆಯಿಂದ ತೋರಿಸೋಲ್ಲ, ಉಯ್ಯಾಲೆ ಹಾಕಿದ್ದಾರೆ ಅಂದ್ಬಿಟ್ಟು ಆ ಜಾಗ ಇದು. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಏಜ್ ಆಗಿರೋರು, ಮನೆ ದೊಡ್ಡವರು ಸದಸ್ಯರಿರ್ತಾರಲ್ಲ, ಇವರೆಲ್ಲ ಉಯ್ಯಾಲೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ಫುಲ್ ಮನೆಯಲ್ಲಿ ಈ ಜಾಗದಲ್ಲೆಲ್ಲ ಅಲ್ಲೇ ಕೂತ್ಕೊಂಡು ನೋಡ್ಬೋದು. ನೋಡಿ ರೋಸ್ವುಡ್ ಉಯ್ಯಾಲೆ ಇದು. ಇಬ್ಬರು ಆರಾಮಾಗಿ ಕೂತ್ಕೋಬೋದು ಇದರಲ್ಲಿ. ಲೊಕೇಶನ್ ಚೆನ್ನಾಗಿದೆ, ಪೀಸ್ ಆಫ್ ಲೊಕೇಶನ್ ಮತ್ತು ಗಾಳಿ ಬೆಳಕು ಪ್ರತಿಯೊಂದು ಚೆನ್ನಾಗಿದೆ. ಪ್ಲಾನಿಂಗ್ ಪ್ರಕಾರನೇ ಮಾಡಿಸಿರೋದು. ನಾಲ್ಕು ಬೆಡ್ರೂಮ್ ಇದೆ, ಒಂದು ರೀಡಿಂಗ್ ರೂಮ್ ಇದೆ ಮಕ್ಕಳಿಗೆ. ಈಗ ನೋಡಿ ಫಸ್ಟಿಂದ ಮತ್ತು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ ಈಗ. ನೋಡಿ 2 ಚೇರ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಡೈನಿಂಗ್ ಟೇಬಲ್ ಹತ್ರ ಎತ್ಕೊಂಡು ಬಂದಿಲ್ಲ ಹಾಕಿರೋದು. ಈಗ ನೋಡಿ ರೈನಿಂಗ್ಸ್ ಕಾಣ್ತಾ ಇದೆಯಲ್ಲ, ಇದೂ ಬೀಟೆ ಮರದಲ್ಲೇ ಮಾಡಿಸಿರೋದು, ಟೀಕುಡ್ ಮರದಲ್ಲಿ. ನೋಡಿ ಹೈಟ್ ಎಷ್ಟಿದೆ. ಮಕ್ಕಳು ಮೇಲ್ಗಡೆ ಬೀಳ್ತಾರೆ ಹತ್ತಿ ಹಂಗಂತ ಅನ್ನೋದು ಭಯ ಏನೂ ಇರೋಕ್ಕಿಲ್ಲ ಇದರಲ್ಲಿ. ಅದೆಲ್ಲ ಯೋಚನೆ ಮಾಡ್ಕೊಂಡು ಮಾಡಿರೋದು. ನೋಡಿ ಇದೊಂದು ಬೆಡ್ರೂಮು. ನೋಡಿ ಇದಕ್ಕೂ ಮಂಚ ಹಾಕಿದ್ದಾರೆ. ಇದೂ ಬೀಟೆ ಮರದಲ್ಲೇ ರೋಸ್ವುಡ್ ಮಂಚ ಇದು. ಇದೆಲ್ಲ ಮರ ಕೊಡಿಸಿ ಅದರಲ್ಲೇ ಮನೆಯಲ್ಲೇ ಕೂರಿಸಿ ಕೆಲಸ ಮಾಡಿಸಿರೋದು ಇದು. ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್, ವಾರ್ಡ್ರೋಬ್, ಅಟ್ಯಾಚ್ ಬಾತ್ರೂಮ್, ಎಲ್ಲ ಅಟ್ಯಾಚ್ ಬಾತ್ರೂಮ್ಸು ಮತ್ತು ಬೆಡ್ರೂಮ್ಸ್ ಎಲ್ಲ ಮಾಸ್ಟರ್ ಬೆಡ್ರೂಮ್ಸ್ ಮಾಡಿರೋದು. 2 ಕಾರ್ ನಿಲ್ಲಿಸ್ಬೋದು, ಒಂದು 10-12 ಟೂ ವೀಲರು ನಿಲ್ಸೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಮೇಲ್ಗಡೆ ಕೆಳಗಡೆ ಇತ್ತಲ್ಲ ಡೈನಿಂಗ್ ಟೇಬಲ್ದು ಚೇರ್. ಮೈಸೂರು ಆಲ್ನಹಳ್ಳಿ ಕಾರ್ಪೊರೇಷನ್ ಲಿಮಿಟ್, ಫುಲ್ ಟೈಮ್ ಕಾವೇರಿ ವಾಟರ್, 3 BHK ಟ್ರಿಪ್ಲೆಕ್ಸ್ ಹೌಸ್, 4 ಕಾರ್ ಪಾರ್ಕಿಂಗ್ದು ಒಂದು ಮನೆ ಇದೆ. 1,20,00,000 ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ನೋಡಿ ಇದೊಂದು ಬೆಡ್ರೂಮು. ಎಲ್ಲ ಬೆಡ್ರೂಮ್ಸ್ಗೂ ಸಿಟ್ಔಟ್ ಇದೆ. ನೋಡಿ ಇದರಲ್ಲೂ ರೋಸ್ವುಡ್ ಮಂಚ ಮಾಡಿರೋದು. ಸೊಳ್ಳೆ ಪರ್ದಕ್ಕೂ ಬೀಟೆ ಮರದೇ ಪಟ್ಟಿಗಳು ಹಾಕಿರೋದು. ನೋಡಿ ಇದು ಅಟ್ಯಾಚ್ ಬಾತ್ರೂಮು, ವಾರ್ಡ್ರೋಬ್ಸು. ಎಲ್ಲ ಬೆಡ್ರೂಮ್ಸ್ಗೂ ಸಿಟ್ಔಟ್ ಮಾಡಿದ್ದಾರೆ. ಇದೊಂದು ರೀಡಿಂಗ್ ರೂಮ್, ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ. ಓದ್ತಾ ಏನಾರು ಬೇಜಾರಾಯಿತು ಅಂದ್ರೆ ನೋಡಿ ಇಲ್ಲಿ ಕೂತ್ಕೊಂಡ್ರೆ ಹೊರಗಡೆದು ವ್ಯೂ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಅದು ಟೈಮ್ ಪಾಸ್ ಮಾಡ್ಬೋದು ಸ್ವಲ್ಪ ಹೊತ್ತು ಬೇಕಾದ್ರೆ. ರ್ಯಾಕ್ ಪುಸ್ತಕ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ. ಇದು ಮೇಲ್ಗಡೆ ಟೆರೆಸ್.